ನಮಸ್ತೆ ಎಲ್ಲರಿಗೂ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ಟಾಪಿಕ್, ಮೊನ್ನೆ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ನಿಮ್ಮ ಮನಸ್ಸಿನ ಪಾರ್ಟ್ನರ್ ಯಾರಿದ್ದಾರೆ, ಅವರ ಎನರ್ಜೀಸ್ ಏನಾಗಿದೆ, ಏನ್ ಶಿಫ್ಟ್ ತಗೊಂಡಿದೆ, ಏಪ್ರಿಲ್ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಏನು ದೊಡ್ಡ ಬದಲಾವಣೆ ಆಗ್ತಾ ಇದೆ, ನೀವು ಬಹಳ ದಿನಗಳಿಂದ ಕಾಯ್ತಾ ಇರೋ ಆ ಒಂದು ಮೆಸೇಜ್, ಆ ಒಂದು ಕಾಲ್ ಈಗ ನಿಜವಾಗಿಯೂ ಬರಲಿದೆಯಾ? ಅವರು ನಿಮ್ಮನ್ನು ಮರೆತಿದ್ದಾರಾ? ಅಥವಾ ಮೌನದ ಹಿಂದೆ ಇನ್ನೂ ಗಾಢವಾದ ಭಾವನೆಗಳಿದೆಯಾ? ಈ ಅಮಾವಾಸ್ಯೆಯ ಎನರ್ಜಿ ನಿಮ್ಮ ಲೈಫ್‌ನಲ್ಲಿ ಹೊಸ ಆರಂಭ ಕೊಡುತ್ತಾ? ಅಥವಾ ಇನ್ನೂ ಪರೀಕ್ಷೆ ಮುಂದುವರಿಯುತ್ತಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ರೀಡಿಂಗ್‌ನಲ್ಲಿ ನಾವು ನೋಡೋದೇನಂದ್ರೆ, ಅವರು ಈಗ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ? ಕಾಂಟ್ಯಾಕ್ಟ್ ಯಾವಾಗ ಸಾಧ್ಯ ಆಗುತ್ತೆ? ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಡಿಸ್ಟೆನ್ಸ್ ರಿಲೇಶನ್‌ಶಿಪ್ ಅಲ್ಲಿ ಇದ್ರೆ, ಒನ್ ಸೈಡೆಡ್ ಲವ್ ಅಲ್ಲಿ ಇದ್ರೆ, ಮತ್ತು ನಿಮ್ಮ ಕನೆಕ್ಷನ್ ಮುಂದೇನು ತಿರುಗುತ್ತೆ, ಮುಂದೇನು ಆಗುತ್ತೆ ಅಂತ ನೋಡೋಣ. ನಿಮ್ಮ ಮನಸ್ಸು ಹೇಳ್ತಾ ಇರ್ಬೋದು ಅವರು ಬರ್ತಾರೆ, ಆದ್ರೆ ಯೂನಿವರ್ಸ್ ಏನ್ ಹೇಳ್ತಾರೆ ಅನ್ನೋದು ಈ ರೀಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ನಿಮ್ಮ ಮನಸ್ಸಿನ ಪಾರ್ಟ್ನರ್ ಯಾರಿದ್ದಾರೆ ಅವರ ಹೆಸರನ್ನು 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಖುಷಿ ಖುಷಿಯಾಗಿ ನಿಮ್ಮ ಹೆಸರು ಜೊತೆಗೆ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ಏಸ್ ಆಫ್ ಪೆನೆಟಿಕಲ್ಸ್ ಬಂದಿದೆ. 10 ಆಫ್ ಪೆನೆಟಿಕಲ್ಸ್ ಬಂದಿದೆ. 8 ಆಫ್ ಸ್ವಾರ್ಡ್ಸ್, ಕೃಷ್ಣ, ಕ್ವೀನ್ ಆಫ್ ಪೆನೆಟಿಕಲ್ಸ್. ಓಕೆ, ಇವತ್ತು ಯಾಕೋ ಪೆನೆಟಿಕಲ್ಸ್ ಜಾಸ್ತಿ ಬರ್ತಾ ಇದೆ. 4 ಆಫ್ ಕಪ್ಸ್ ಬಂದಿದೆ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಇಲ್ಲಿ ಎನರ್ಜೀಸ್ ನ ನೋಡ್ತಾ ಇದ್ರೆ ಒಂದು ತುಂಬಾ ಸ್ಟ್ರಾಂಗ್ ಎನರ್ಜಿ ತೋರಿಸ್ತಾ ಇದೆ. ಇದು ಸಿಂಪಲ್ ಕನೆಕ್ಷನ್ ಅಲ್ಲ, ಒಂದು ಲಾಂಗ್ ಟರ್ಮ್ ಸ್ಟೇಬಲ್ ಫ್ಯೂಚರ್ ಎನರ್ಜಿ ಹೊಂದಿರುವ ಸಂಬಂಧ ಆಗಿರುತ್ತೆ. ಮೊದಲಿಗೆ ನೋಡ್ತಾ ಇರ್ಬೋದು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಕ್ಲಿಯರ್ ಸೈನ್ ಅಂತಾನೆ ಹೇಳ್ಬೋದು, ಒಂದು ಹೊಸ ನ್ಯೂ ಬಿಗಿನಿಂಗ್ ಅಂತಾನೆ ಹೇಳ್ಬೋದು, ಹೊಸ ಆರಂಭ ಅಂತ ಹೇಳ್ಬೋದು. ಅವರು ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಲು ಒಂದು ಪ್ರಾಕ್ಟಿಕಲ್ ಸ್ಟೆಪ್ ನ ತೆಗೆದುಕೊಳ್ತಾರೆ. ಇದು ಮಾತುಗಳಲ್ಲ, ಆಕ್ಷನ್ ಇರುತ್ತೆ. ಮೆಸೇಜ್, ಕಾಲ್ ಅಥವಾ ರಿಯಲ್ ಲೈಫ್ ಭೇಟಿ ಸಾಧ್ಯತೆ ಇದೆ. ವೇಟ್ ಮಾಡಿ ನೋಡಿ. ಇಲ್ಲಿ 10 ಆಫ್ ಪೆನೆಟಿಕಲ್ಸ್ ಬರ್ತಾ ಇದೆ. ಇಲ್ಲಿ ಹೇಳೋದು ಏನಂದ್ರೆ, ಈ ಕನೆಕ್ಷನ್ ಕ್ಯಾಶುವಲ್ ಅಂತೂ ಅಲ್ವೇ ಅಲ್ಲ, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮಗೆ ಫ್ಯೂಚರ್ ಪಾರ್ಟ್ನರ್ ಆಗಿ ನೋಡ್ತಾ ಇದ್ದಾರೆ, ಆದ್ರೆ ಇದು ನಿಧಾನವಾಗಿ ಬಿಲ್ಡ್ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಬ್ಲಾಕ್ ಖಂಡಿತ ಇದೆ, ಅದು ಹೆಚ್ಚಾಗಿ ಕಾಣಿಸ್ತದೆ. ಇಲ್ಲಿ ನೋಡ್ಬೋದು ನೀವು, ಇದು ಫ್ಯಾಮಿಲಿ ಕಾರ್ಡ್ ಆಗಿರುತ್ತೆ. ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಕಾರ್ಡ್ ಆಗಿರುತ್ತೆ. ಇಲ್ಲಿ ಒಂದು ಬ್ಲಾಕ್ ಇದೆ ಅಂದ್ರೆ, ಆ ಬ್ಲಾಕ್ ಬಗ್ಗೆ ಯಾವ ತರ ಬ್ಲಾಕ್ ಇರ್ಬೋದು ಅಂತ ಯೋಚನೆ ಮಾಡಿ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿದೆ. ಅವರು ತಮ್ಮ ಮೈಂಡ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಫಿಯರ್ ಇರ್ಬೋದು, ಓವರ್ ಥಿಂಕಿಂಗ್ ಇರ್ಬೋದು, ಶುಡ್ ಐ ಆರ್ ಶುಡ್ ಐ ನಾಟ್ ಅನ್ನೋದು ವಿಚಾರ ಆಗಿರ್ಬೋದು. ಕನ್ಫ್ಯೂಷನ್ ಅಂತೂ ಖಂಡಿತ ಇದೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರಿಗೆ. ಅವರು ಕನೆಕ್ಟ್ ಆಗ್ಬೇಕು ಅಂತ ಬಯಸ್ತಾರೆ, ಆದ್ರೆ ತಮ್ಮದೇ ಥಾಟ್ಸ್ ಅವರಿಗೆ ರಿಸ್ಟ್ರಿಕ್ಷನ್ಸ್ ಆಗಿ ಬರ್ತಾ ಇದೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ನೋಡ್ತಾ ಇರ್ಬೋದು. ಇನ್ ಕೇಸ್ ನೀವು ಮೆನ್ ಆಗಿದ್ರೆ, ಫೀಮೇಲ್ ಎನರ್ಜಿ ಬಗ್ಗೆ ಕೇಳ್ತಾ ಇದ್ರೆ, ನೀವು ನಿಮ್ಮ ಪಾರ್ಟ್ನರ್, ನೀವು ಮೇಲ್ ಆಗಿ ನಿಮ್ಮ ಪಾರ್ಟ್ನರ್ ಫೀಮೇಲ್ ಆಗಿದ್ರೆ, ಇಲ್ಲಿ ಎನರ್ಜಿ ನಿಮ್ಮದಾಗಿರ್ಬೋದು. ನೀವು ಗ್ರೌಂಡೆಡ್, ಪೇಷಂಟ್, ಕೇರಿಂಗ್ ಇವೆಲ್ಲವನ್ನೂ ಇಟ್ಕೊಂಡಿರ್ತೀರಾ, ಆದ್ರೆ ನೀವು ಈ ಕನೆಕ್ಷನ್ಗೆ ಸ್ಟೆಬಿಲಿಟಿ ಕೊಡ್ಬೇಕಾಗಿದೆ, ಸ್ಟೆಬಿಲಿಟಿನ ಹುಡ್ಕೋಬೇಕಾಗಿದೆ. ಅವರು ನಿಮ್ಮ ವ್ಯಾಲ್ಯೂ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಸೇಫ್ ಸ್ಪೇಸ್ ಅನ್ನು ಫೀಲಿಂಗ್ ನ ಕೊಡ್ತೀರಾ ಅನ್ನೋದು ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ, ನೀವು ಅವರ ಭಾವನೆಗೆ ಸ್ಪಂದಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಖಂಡಿತ ಕನ್ಸಿಸ್ಟೆಂಟ್ ಆಗಿ ನೀವು ಮಾಡಿದಾಗ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಸಿಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಲಾಸ್ಟ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಕನ್ಸರ್ನ್ ಮತ್ತೆ ಅನ್ಕನ್ಸರ್ಡ್ ಲವ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಇದು ಡಿಲೇ ಎನರ್ಜಿ ಆಗಿರ್ಬೋದು. ಆಫರ್ ಬರುತ್ತೆ, ನಿಮ್ ಜೊತೆ ಇರ್ಬೇಕು ಅಂತ ಅವ್ರ ಮನ್ಸ್ ಅನ್ಸಿದ್ರು ಕೂಡ, ಅವರು ಎಲ್ಲ ಅವಕಾಶಗಳು ಬಂದ್ರು ಕೂಡ ಒಂದ್ ಕಡೆ ಬ್ಲಾಕ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಅವರು ಕನೆಕ್ಟ್ ಆಗುವ ಅವಕಾಶ ಇರುತ್ತೆ, ಆದ್ರೆ ಕೆಲವೊಮ್ಮೆ ಹೆಸಿಟೇಟ್ ಮಾಡ್ತಾರೆ, ಅಥವಾ ಇದು ರೈಟ್ ಟೈಮಿಂಗ್ ಅಲ್ಲ ಅಂತ ಅವರು ಹಿಂದೆ ಜರಿತಾ ಇದ್ದಾರೆ. ಈ ತರ ಎನರ್ಜಿ ನಿಮ್ಮ ಪಾರ್ಟ್ನರ್ಗೆ
ಇಲ್ಲಿ ಶಿಫ್ಟ್‌ನ ನಾವು ನೋಡ್ಬೋದು. ಫೈನಲ್ ಎನರ್ಜಿ ಮೆಸೇಜಸ್ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಅವರು ಡೆಫಿನೆಟ್‌ಲಿ ಬರ್ತಾರೆ. ಆದ್ರೆ ತಕ್ಷಣ ಅಂತೂ ಅಲ್ಲ. ಈ ಅಮಾವಾಸ್ಯೆಯ ನಂತರ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಆದ್ರೆ ನಿಮಗೆ ಪೇಶನ್ಸ್ ಖಂಡಿತ ಇರ್ಬೇಕು. ಮ್ಯಾಮ್ ಎಷ್ಟು ದಿವಸದಿಂದ ಎಷ್ಟೊಂದ್ ಜನ ಕಮೆಂಟ್ಸ್ ಅಲ್ಲಿ ನೋಡ್ತೀನಿ ನಾನು. ತುಂಬಾ ಜನ ಹೇಳ್ತೀರಾ ಮ್ಯಾಮ್ ಹೇಳೋದ್ನೇ ಹೇಳ್ತಾ ಇದ್ದೀರಾ ಪೇಶನ್ಸ್ ಅಂತ. ಎಷ್ಟು ಪೇಶನ್ಸ್ ಅಂತ ಅಂತೀರಾ? ಖಂಡಿತ ಎಲ್ಲರಿಗೂ ಇದೇನೋ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ ತಕ್ಷಣ ಲೈಕ್ 30 ಮಿನಿಟ್ಸ್ ಟು 1 ಅವರ್ ಡೌನ್ ಟೈಮಲ್ಲಿ ಬರೋಂಥ ಎನರ್ಜಿ ಅಲ್ಲ. ನಿಮ್ಮ ಸಿಚುಯೇಷನ್, ನಿಮ್ಮ ಎನರ್ಜಿ, ನಿಮ್ಮ ಗ್ರಹಗತಿಗಳು ಹೇಗಿರುತ್ತೋ ಅದ್ರ ಜೊತೆ ಡಿವೈನ್ ಎನರ್ಜಿ ಅಲೈನ್‌ಮೆಂಟ್ ಆಗ್ಲೇಬೇಕಾಗುತ್ತೆ. ಕೆಲವ್ರಿಗೆ ಫಾಸ್ಟಲ್ಲಿ ಆಗುತ್ತೆ, ಕೆಲವ್ರಿಗೆ ಟೈಮ್ ತಗೊಳುತ್ತೆ, ಕೆಲವ್ರಿಗೆ ಇಯರ್ಸ್ ತಗೊಳುತ್ತೆ. ಬಟ್ ಖಂಡಿತ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಖಂಡಿತ ಡಿವೈನ್ ಅಲೈನ್‌ಮೆಂಟ್ ಆಗೇ ಆಗುತ್ತೆ. ಸೊ ಚಾನ್ಸಸ್ ತುಂಬಾನೇ ಇದೆ. ಸಡನ್ ಮೆಸೇಜ್ ಬರೋ ಚಾನ್ಸಸ್ ಇದೆ. ಎಸ್ಪೆಷಲಿ ವೆನ್ ಯು ಆರ್ ಲೀಸ್ಟ್ ಎಕ್ಸ್ಪೆಕ್ಟ್ ಇಟ್ ಅಂತ ಹೇಳ್ಬೋದು. ನೀವು ಯಾವಾಗ ಏನು ಎಕ್ಸ್ಪೆಕ್ಟ್ ಮಾಡದೆ ಆರಾಮಾಗಿರ್ತೀರೋ ಖಂಡಿತ ಸಡನ್ ಆಗಿ ಒಂದು ಮೆಸೇಜ್ ಬಂದೇ ಬರುತ್ತೆ. ಸೊ ನಿಮ್ಮ ಸಂತೋಷಕ್ಕೋಸ್ಕರ ನಾವು ನಿಮ್ಮ ಮನಃಶಾಂತಿಗೆ, ನಿಮ್ಗೆ ಒಂದು ಹೋಪ್‌ಗೋಸ್ಕರ ಟೈಮಿಂಗ್ ಅಂತ ನಾವು ನೋಡೋದಾದ್ರೆ ಇಲ್ಲಿ ಸೊ ನೆಕ್ಸ್ಟ್ 4 ಡೇಸ್ ಅಂತಾನೂ ಹೇಳ್ಬೋದು, 4 ವೀಕ್ಸ್ ಹೇಳ್ಬೋದು ಅಥವಾ ನೆಕ್ಸ್ಟ್ ಲೂನಾರ್ ಸೈಕಲ್ ಒಳಗೆ ಮೂವ್‌ಮೆಂಟ್ಸ್ ಕಾಣಿಸ್ಬೋದು. ಸೊ ವಾಚ್ ಮಾಡಿ. ಯಾರ್ಯಾರಿಗಾಗುತ್ತೋ ಕಮೆಂಟಲ್ಲಿ ತಿಳಿಸಿ. ಯೂನಿವರ್ಸ್ ನಿಮ್ಗೆ ಇವಾಗ ಹೇಳ್ತಾ ಇರೋದು ಏನು ಅಂದ್ರೆ ಇಲ್ಲಿ ಡೋಂಟ್ ಚೇಸ್, ಅಲೋ ದೆಮ್ ಟು ಕಮ್ ಅನ್ನೋದು ಇಲ್ಲಿ ಮಾಹಿತಿ ಸಿಗ್ತಾ ಇದೆ. ಸೊ ನೀವು ಚೇಸ್ ಮಾಡಬೇಡಿ. ಹಿಂದೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಅವರ ಸೋಷಿಯಲ್ ಮೀಡಿಯಾ ಸ್ಪೈ ಮಾಡೋದು ಎಲ್ಲ ಮಾಡಕ್ ಹೋಗ್ಬೇಡಿ. ಆರಾಮಾಗಿ ತಾಳ್ಮೆಯಿಂದ ಪೇಶನ್ಸ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇರಿ. ಖಂಡಿತ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ. ನೀವು ಈಗ ಕಾಮ್ ಆಗಿದ್ರೆ ಅವರೇ ನಿಮ್ಮ ಕಡೆ ಬರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಅವರ ನೆಕ್ಸ್ಟ್ ಏನ್ ಆಕ್ಷನ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಕಾರ್ಡ್ ಸ್ಪ್ರೆಡ್ಸ್ ಅಲ್ಲಿ ಅವರ ನೆಕ್ಸ್ಟ್ ಆಕ್ಷನ್ ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ಸಡನ್ ಆಕ್ಷನ್ ತೆಗೆದುಕೊಳ್ಳೋ ಟೈಪ್ ಏನು ಕಾಣಿಸ್ತಾ ಇಲ್ಲ. ಆದ್ರೆ ಸೈಲೆಂಟ್ ಆಗಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಮೊದಲಿಗೆ ಅವರು ನಿಮಗೆ ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ಎನರ್ಜಿ, ನಿಮ್ ಮೂವ್ ಹೇಗಿದೆ, ಸೊ ನೀವು ಯಾವ ತರ ಅವ್ರ ಜೊತೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಎಲ್ಲ ನೋಡ್ತಾರೆ. ಸೊ ಕ್ವೈಟ್ ಆಗಿ ಅವರು ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಂತರ ಒಂದು ಸ್ಮಾಲ್ ಸ್ಟೆಪ್ ನ ತಗೊಳ್ತಾರೆ. ಸಡನ್ ಲಾಂಗ್ ಮೆಸೇಜ್ ಅಲ್ಲ, ಸಿಂಪಲ್ ಹಾಯ್ ಅಥವಾ ಕ್ಯಾಶುಯಲ್ ರಿಪ್ಲೈ ಏನಾದ್ರು ನೀವು ಕಳ್ಸಿದ್ರೆ ಸ ಒಂದು ಓಕೆ ಥ್ಯಾಂಕ್ ಯು ಈ ತರ ರಿಪ್ಲೈ ಬರುತ್ತೆ. ಅಥವಾ ರೀಸನ್ ಇಲ್ಲದೆ ಚೆಕ್ ಇನ್ ಮೆಸೇಜಸ್ ಬರ್ಬೋದು. ಅವರ ಆಕ್ಷನ್ ಸ್ಲೋ ಇದ್ರು ಕೂಡ ಇಂಟೆಂಟ್ ತುಂಬಾನೇ ಜೆನ್ಯೂನ್ ಆಗಿರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಈ ಬಾರಿ ಕೇರ್ಲೆಸ್ ಆಗಿ ಬರಲ್ಲ. ಬಂದ್ರೆ ದೇ ವಾಂಟ್ ಸ್ಟೆಬಿಲಿಟಿ ಅಂತ ಹೇಳ್ಬೋದು, ದೇ ವಾಂಟ್ ಸಮಥಿಂಗ್ ರಿಯಲ್ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಕೆಲವೊಮ್ಮೆ ಅವರು ಅಪ್ರೋಚ್ ಮಾಡುವ ಚಾನ್ಸಸ್ ಇದ್ರು ಹೆಸಿಟೇಟ್ ಮಾಡ್ಕೊಳ್ತಾರೆ. ಈಗೋ ಇರ್ಬೋದು, ಫಿಯರ್ ಇರ್ಬೋದು ಅಥವಾ ರಿಜೆಕ್ಷನ್ ಅನ್ನೋ ಡೌಟ್ ಅವರನ್ನ ಹೋಲ್ಡ್ ಮಾಡ್ಬೋದು. ಬಟ್ ಇಲ್ಲಿ ನೆಕ್ಸ್ಟ್ ಆಕ್ಷನ್ ಅಂತ ನೋಡೋದಾದ್ರೆ ನಾವು ಕಂಪ್ಲೀಟ್ ಆಗಿ ಅವರು ಅಬ್ಸರ್ವ್ ಮಾಡ್ತಾರೆ, ಥಿಂಕ್ ಮಾಡ್ತಾರೆ, ಸ್ಮಾಲ್ ಕಾಂಟ್ಯಾಕ್ಟ್ ಮಾಡ್ತಾರೆ, ಗ್ರಾಜುಯಲಿ ಬಿಲ್ಡ್ ಆಗ್ತಾರೆ. ಫಾಸ್ಟ್ ಆಗಂತೂ ಆಗಲ್ಲ, ಬಟ್ ಸ್ಟಡಿ ರೇಸ್ ಅಲ್ಲಿ ಹೋಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಬರ್ತಾರೆ ಬಟ್ ನಿಮ್ಮ ರಿಯಾಕ್ಷನ್ ನೋಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಅಗೇನ್ ಆಕ್ಷನ್ ಅಲ್ಲೂ ನಿಮಗೆ ಮೆಸೇಜ್ ಅಂತ ನೋಡೋದಾದ್ರೆ ನೀವು ಚೇಂಜ್ ಮಾಡಬಾರ್ದು. ಜಸ್ಟ್ ಸ್ಟೇ ಇನ್ ಯೋರ್ ಪವರ್, ಕಾಮ್ ಆಗಿ ಕಾನ್ಫಿಡೆಂಟ್ ಆಗಿ ಇರ್ಬೋದು. ಸೊ ಇದ್ರ ಜೊತೆಗೆ ಇನ್ನೊಂದು ನಾನು ನಿಮಗೆ ಆಡ್ ಆನ್ ಮಾಡಬೇಕು ಅಂತ ಅಂದ್ರೆ, ನಾನು ಮೊದಲಿಗೆ ಹೇಳಿದೆ ಇಲ್ಲಿ ಬ್ಲಾಕೇಜಸ್ ಕಾಣ್ತಾ ಇದೆ, 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಬಟ್ ಸ್ಟಿಲ್ ಬ್ಲಾಕೇಜಸ್ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಹೇಳಿದೆ. ಸೊ ಇದು ಬಿಗ್ಗೆಸ್ಟ್ ಬ್ಲಾಕೇಜ್ ಹೊರಗಡೆಯಿಂದ ಅಲ್ಲ, ಅವರ ಮನಸ್ಸಿನ ಒಳಗೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಾನು ಹೇಳ್ದಂಗೆ ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ. ಅವರು ಲಿಟ್ರಲಿ ತಮ್ಮ ಥಾಟ್ಸ್ನೆಲ್ಲ ಅಲ್ಲಿ ಸಿಗಾಕೊಂಡಿದ್ದಾರೆ. ನಾನು ಮೆಸೇಜ್ ಮಾಡೋದಾ, ಅವರು ಅಕ್ಸೆಪ್ಟ್ ಮಾಡ್ತಾರಾ, ಇಲ್ಲ ನಾನು ಅಕ್ಸೆಪ್ಟ್ ಮಾಡ್ಬೇಕಾ, ಇದು ಏನಾದ್ರೂ ಮತ್ತೆ ಹರ್ಟ್ ಆಗುತ್ತಾ, ಇಂಥ ಡೌಟ್ಸ್ ಅವರನ್ನ ಮೂವ್ ಆಗೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಫಿಯರ್ ಆಫ್ ರಿಜೆಕ್ಷನ್ ಒಂದ್ ಕಡೆ ಆದ್ರೆ ಓವರ್ ಥಿಂಕಿಂಗ್ ಅಂಡ್ ಡಿಲೇ ಅನ್ನೋದು ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಸೊ ಅದರಿಂದನೂ ಡಿಲೇ ಕಾಣ್ತಾ ಇದೆ. ಒಂದು ಹಿಡನ್ ಬ್ಲಾಕ್ ಅಂದ್ರೆ ಎಮೋಷನಲ್ ಈಗೋ ಇದೆ. ಸೊ ಅವ್ರಿಗೆ ಎಮೋಷನಲಿ ಅವರು ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗಿರೋದಕ್ಕೆ ಅದು ಕಾಣಿಸ್ತಾ ಇದೆಯಾ, ಇಲ್ಲ ನಿಮ್ ಕಡೆಯಿಂದ ಕಾಣಿಸ್ತಿದ್ಯಾ, ಇಲ್ಲಾಂದ್ರೆ ಸೊ ನೀವೇನಾದ್ರೂ ಒನ್ ಸೈಡೆಡ್ ಲವ್ ಆಗಿದ್ರೆ
ಮೊದಲು ಸೊ ನೀವೇ ಹೇಳಿ ಅನ್ನೋದು ಒಂದು ಇಲ್ಲಿ ಏನೋ ಕಾಣಿಸ್ತಾ ಇದೆ. ಬಟ್ ನಿಮ್ಗೆ ಹೇಳ್ಕೊಂಡ್ರೆ ಕಂಪ್ಲೀಟ್ ಆಗಿ ಎಲ್ಲಿ ಅವಾಯ್ಡ್ ಮಾಡ್ತಾಳೆ ಅನ್ನೋದು ಒಂದು ಯೋಚನೆ ಆಗಿರುತ್ತೆ. ಸೊ ಹೇಳ್ಕೊಂಡ್ರು ಕಷ್ಟನೇ, ಹೇಳ್ಕೊಳ್ದೆ ಇರೋದನ್ನು ಕಷ್ಟನೇ. ಇಲ್ಲಿ 2 ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಟ್ರ್ಯಾಪ್ ಅಲ್ಲಿ ಇದ್ದೀರಾ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಗೈಡೆನ್ಸ್ ಅನ್ನೋದಾದ್ರೆ ನೀವು ಪುಷ್ ಮಾಡಿದ್ರೆ ಅವರು ಇನ್ನೂ ಹಿಂದೆ ಹೋಗ್ತಾರೆ. ನೀವು ಕಾಮ್ ಅಂಡ್ ಡಿಟ್ಯಾಚ್ಡ್ ಇದ್ರೆ ಅವರು ಸ್ಲೋ ಆಗಿ ಓಪನ್ ಆಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ಕನೆಕ್ಷನ್ ಮೂವ್ ಆಗೋದಕ್ಕೆ ಅವರು ತಮ್ಮ ಮೈಂಡ್ ಅನ್ನು ಬ್ರೇಕ್ ಮಾಡ್ಬೇಕಾಗತ್ತೆ. ಹಾರ್ಟ್ ನಿಂದ ಆಕ್ಷನ್ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಡಿಲೇ ಇದ್ರೂ ಕೂಡ ಕನೆಕ್ಷನ್ ಎಷ್ಟೇ ಡಿಲೇ ಇದ್ರೂ ಕೂಡ ಮತ್ತೆ ಮತ್ತೆ ಫ್ಲೋ ಆಗುತ್ತೆ. ನೀವು ಅವರ ನಿಮ್ಮ ಮೈಂಡ್ ಅಲ್ಲಿ ಅವರ ಥಾಟ್ಸ್ ಅವ್ರನ್ನ ನೆನಪಿಸ್ಕೊಳ್ಳೋದಾಗಿರ್ಬೋದು, ಅವ್ರನ್ನ ಆಚೆ ಹಾಕೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ ಅನ್ನೋದು ಈ ರೀಡಿಂಗ್ ಇಂದ ಗೊತ್ತಾಗ್ತಾ ಇದೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಕನೆಕ್ಟ್ ಆದ್ರೆ, ರೆಸನೇಟ್ ಆದ್ರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಆಗಿಲ್ಲ ಅಂದ್ರೆ ಈ ರೀಡಿಂಗ್ ನ ಇಲ್ಲಿಗೆ ಬಿಡಿ. ಪರ್ಸನಲ್ ರೀಡಿಂಗ್ ಬೇಕಾದ್ರೆ 8867550128ಗೆ ವಾಟ್ಸ್ಆಪ್ ಮಾಡಿ. ಟ್ಯಾರೋ ರೀಡಿಂಗ್ ಚಾರ್ಜಸ್ 399 ರುಪೀಸ್ ಆಗಿರುತ್ತೆ. ಅಂಡ್ ಮೊನ್ನೆ ಅಮಾವಾಸ್ಯೆಯಲ್ಲಿ ಯಾರೆಲ್ಲ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಕಳಿಸಿದಿರೋ, ನಾವು ಪೂಲ್ ರಿಚುವಲ್ ಅಲ್ಲಿ ನಿಮ್ಮ ಹೆಸರನ್ನು ಹೇಳಿ ಪ್ರೇಯರ್ಸ್ ಮಾಡಿದೀವಿ. ಸೊ ನೀವು ಕಮೆಂಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು. ಇದೇ ತರ ಕಂಟಿನ್ಯೂ ಮಾಡ್ತಾ ಇರಿ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಆಡ್ ಮಾಡ್ತಾ ಇರಿ. ಸೊ ನಾವು ಮಾಡೋ ಪೂಲ್ ರಿಚುವಲ್ಸ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ನಾವು ತಗೊಳ್ತೀವಿ. ಸೊ ನಿಮ್ಮ ಬಾಂಡೇಜ್ ಇಂಪ್ರೂವ್ಮೆಂಟ್ಗೋಸ್ಕರ, ನಿಮ್ಮ ಲವ್ ಗ್ರೋತ್ಗೋಸ್ಕರ, ನಿಮ್ಮ ಪ್ರೀತಿಯಲ್ಲಿ ಯಾವಾಗಲೂ ಖುಷಿ ಇರಲಿ ಅಂತ ನಾವು ಪ್ರೇ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.